ನಂಗೆ ಅಲ್ಲಿ ಕೈ ತೊಳೆಯೋದು ತಣ್ಣೀರಲ್ಲೂ ತೊಳಿಬೋದಲ್ಲ, ಲೈಕ್ ಬಿಸಿನೀರಲ್ಲಿ ಬಿಸಿನೀರ್ ಕೊಡೋದು ಲೈಕ್ ಅರ್ಥ ಆಗ್ಲಿಲ್ಲ ನನ್ಗೆ. ಮೇಡಮ್ ಜಿಡ್ಡು ಪೊಡ್ಡಾದ್ರೆ? ಅಲ್ಲ ಸರ್, ಅಲ್ಲ ಬಿಸಿನೀರ್ ಕೊಡ್ಬೇಕು ಜನ ಕೈ ತೊಳ್ಕೊಳಕ್ಕೆ ಅಂತಿದ್ದಾರೆ. ನಿಮ್ ರಿಕ್ವೈರ್ಮೆಂಟ್ ಅಲ್ಲಿ ಏನಾದ್ರು ಒಂದು ಅರ್ಥ ಇದೆಯಾ? ನೀವು ಏನಾದ್ರು ಮಾಡ್ಕೊಳ್ಳಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಅಲ್ಲ ಸರಿ, ಕೇಳೋ ತನಕ ಕೇಳ್ಬಿಟ್ಟು ನೀವು ಈ ತರ ಹೇಳೋದು ಸರಿ ಇಲ್ಲ ಮೇಡಮ್. ಹಲೋ ಮೇಡಮ್, ರಕ್ಷಿತಾ ಅವರಲ್ವಾ? ಹೌದು, ನಾನು ನಾರಾಯಣ್ ಅಂತ ಹೇಳಿ ಮಾತಾಡ್ತಾ ಇರೋದು. ಚೆನ್ನಾಗಿದ್ದೀರಾ ಮೇಡಮ್? ಮೇಡಮ್ ಒಂದೆರಡು ನಿಮಿಷ ಮಾತಾಡ್ಬೋದಾ? ಹೇಳಿ. ಮೇಡಮ್, ನಾವು ಈ ಸಲ 13ನೇ ವರ್ಷದ ಗಣೇಶೋತ್ಸವ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮದೊಂದು ಸಹಾಯ ಆಗಬೇಕಾಗಿತ್ತು, ಅದಕ್ಕೋಸ್ಕರ. ಸೊ ಏನಂದ್ರೆ ಮೇಡಮ್, ಗಣೇಶೋತ್ಸವದಲ್ಲಿ ಈ ಸಲ ಸೊ ಎಲ್ಲರೂ ಮಾಡೋ ರೀತಿ ನಾವು ಗಣೇಶನ ಮಾಡಿದ್ರೆ ಅರ್ಥ ಇರಲ್ಲ ಅಂಥೇಳಿ ಒಂದು ಅವೇರ್ನೆಸ್ ಮೂಡಿಸೋ ಥರ ಒಂದು ಗಣೇಶೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನಂದ್ರೆ ಸ್ಪೆಷಲ್ ಆಗಿ ಈ ಸಲ RCB ಬೇರೆ ಕಪ್ ಹೊಡೆದಿದೆಯಲ್ಲ, RCB ಕಪ್ ಗೆದ್ದಿರೋ ಥರ ನಾವು ಗಣೇಶನ ಇದು ಮಾಡ್ತಾ ಇದ್ದೀವಿ. 3 ದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. 3ನೇ ದಿನ ಮೇಡಮ್ ನಿಮ್ಮ ಹೆಲ್ಪ್ ಬೇಕು ನಮಗೆ. ಏನಂದ್ರೆ ಮೇಡಮ್, ಮೊದಲನೇ ದಿವಸ ಏನಂತಂದ್ರೆ ಒಂದು ಸುಗಮ ಸಂಗೀತ ಇಟ್ಕೊಂಡಿದ್ದೀವಿ. 2ನೇ ದಿವಸ ಆರ್ಕೆಸ್ಟ್ರಾ. 3rd ಡೇ ಬಂದು ಒಂದು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಮ ಸಹಾಯ ಬೇಕು ನಮಗೆ. ಸೊ ಅಂದ್ರೆ ಹೇಗೆ, ಅಂದ್ರೆ ನಿಮ್ಗೆ ಅಡಿಗೆ ಮಾಡಿಸ್ಕೊಡ್ಬೇಕು ಅಂತನಾ ಅಥವಾ ಏನ್ ಆಕ್ಚುಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಅಂದ್ರೆ ಮೇಡಮ್, ಭಟ್ರು ಬಡಿಸೋರು ಎಲ್ಲ ಇದ್ದಾರೆ. ಮೇಯ್ನ್ ನಮ್ಗೆ ಏನ್ ಬೇಕಾಗಿರೋದಂದ್ರೆ ಮೇಡಮ್, ಈಗ ನಮ್ಮ ಜನಗಳಿಗೆ ನಾವು ಎಷ್ಟೇ ಮಾಡಿದ್ರು, ಎಷ್ಟೇ ಮೃಷ್ಟಾನ್ನ ಮಾಡಾಕಿ ಏನೇ ಮಾಡಾಕಿ ಕೆಲವ್ರಿಗೆ ತಿಂತಾರೆ ಹೊಟ್ಟೆ ತುಂಬ, ತಿನ್ಬಿಟ್ಟು ಕೈ ತೊಳ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಪಾಪ ಅವ್ರು ತಪ್ಪು ಅನ್ನೋಕ್ಕಾಗಲ್ಲ, ನಾವೆಲ್ಲ ಅವೇರ್ನೆಸ್ ಮೂಡಿಸ್ಬೇಕು ಅವ್ರಿಗೆ ಅಲ್ವೇ? ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದೀವಿ ಅಂದರೆ ಮೇಡಮ್, ನಾವು ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ನಾವು ಒಂದೊಂದು ಸ್ಟೀಲ್ ತಟ್ಟೆ ಕೊಡ್ತಾ ಇದ್ದೀವಿ. ಸೊ ಊಟ ಆದ ತಕ್ಷಣ ಆ ಕಡೆಯಿಂದ ಸ್ಟೀಲ್ ತಟ್ಟೆ ಬರುತ್ತೆ, ಈ ಕಡೆಯಿಂದ ಒಂದು ಸ್ಟೀಲ್ ಲೋಟದಲ್ಲಿ ನೀವು ತಗೊಂಡೋಗಿ ಬಿಸಿನೀರು ಇರುತ್ತೆ, ಕೈಗೆ ಹಾಕೊಂಡು ಕೈ ತೋಡ್ಸ್ಕೊಂಡು ಹೋಗ್ಬೇಕು. ಅಲ್ಲ ಸರಿ, ಆಯ್ತು. ಇಲ್ಲಿ ನಮ್ದು ಏನ್ ಬೇಕು, ಲೈಕ್ ನಮ್ ಕೋಆಪರೇಷನ್ ಏನ್ ಬೇಕು ನಿಮ್ಗೆ? ಅದೇ ಮೇಡಮ್, ಬಿಸಿನೀರು, ಹಾಟ್ ವಾಟರ್. ಅಂದ್ರೆ ಎಲ್ಲಿ ಇದು ಎಲ್ಲಿ ಕೂರಿಸ್ತಿರೋದು ನಿಮ್ಮ ಗಣೇಶ? ಮೇಡಮ್ ಆಕ್ಚುಲಿ ಇದು ಬಂದು ಇಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ, ಅಲ್ಲೇ ಕೂರಿಸ್ತಾ ಇರೋದು. ಯಾವ ಏರಿಯಾ? ಇಲ್ಲಿ ಶ್ರೀರಂಗಪಟ್ಟಣ. ಶ್ರೀರಾಮ್ಪುರ. ಓಕೆ. ಅಯ್ಯೋ ಮೇಡಮ್, ಶ್ರೀರಂಗಪಟ್ಟಣ. ಓ, ಶ್ರೀರಂಗಪಟ್ಟಣದಲ್ಲ. ನೀವು ಶ್ರೀರಾಮ್ಪುರದವ್ರಾ? ಇಲ್ಲ, ನಾನು ಮೈಸೂರು, ವಿಜಯನಗರ. ನಾನು ಶ್ರೀರಂಗಪಟ್ಟಣ ತಕ್ಷಣ ಶ್ರೀರಾಮ್ಪುರ ಅಂತ ಅಂದ್ರಲ್ಲ, ಅದು ಶ್ರೀರಾಮ್ಪುರ ಅಂತ ಕೇಳಿಸ್ತು. ಓಕೆ, ಶ್ರೀರಾಮ್ಪುರನ ಅಂತ ಕೇಳಿದೆ ಅಷ್ಟೇ. ಮೈಸೂರಲ್ಲೇ ಶ್ರೀರಾಮ್ಪುರ ಆದ್ರೆ ಗೊತ್ತಿರೋ ಏರಿಯಾ ಅಲ್ಲ ಅಂತ. ಶ್ರೀರಂಗಪಟ್ಟಣ ಗೊತ್ತಿಲ್ಲ ನಿಮ್ಗೆ? ಗೊತ್ತು, ಶ್ರೀರಂಗಪಟ್ಟಣ ಗೊತ್ತು. ಬಟ್ ಅಲ್ಲಿ ತನಕ ಬಿಸಿನೀರ್ ಹೆಂಗೆ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಒಂದ್ ಕೆಲಸ ಮೇಡಮ್, ಈಗ ಒಂದ್ ಕೆಲಸ ಮಾಡೋಣ, ಇದು ನಿಮ್ದು ಹೀಟ್ರೋ ಸೋಲಾರ ಮೇಡಮ್ ಮನೇಲಿ? ನನ್ಗೆ ಅಲ್ಲಿ ಕೈ ತೊಳೆಯೋದು ತಣ್ಣೀರಲ್ಲೂ ತೊಳಿಬೋದಲ್ಲ, ಲೈಕ್ ಬಿಸಿನೀರಲ್ಲಿ ಬಿಸಿನೀರ್ ಕೊಡೋದು ಲೈಕ್ ಅರ್ಥ ಆಗ್ಲಿಲ್ಲ ನನ್ಗೆ. ಮೇಡಮ್ ಜಿಡ್ಡು ಪೊಡ್ಡಾದ್ರೆ? ಅಲ್ಲ ಸರ್, ಅಲ್ಲ ಬಿಸಿನೀರ್ ಕೊಡ್ಬೇಕು ಜನ ಕೈ ತೊಳ್ಕೊಳಕ್ಕೆ ಅಂತಿದ್ದಾರೆ. ನಿಮ್ ರಿಕ್ವೈರ್ಮೆಂಟ್ ಅಲ್ಲಿ ಏನಾದ್ರು ಒಂದು ಅರ್ಥ ಇದೆಯಾ? ನೀವು ಏನಾದ್ರು ಮಾಡ್ಕೊಳ್ಳಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಅಲ್ಲ ಸರಿ, ಕೇಳೋ ತನಕ ಕೇಳ್ಬಿಟ್ಟು ನೀವು ಈ ತರ ಹೇಳೋದು ಸರಿ ಇಲ್ಲ ಮೇಡಮ್. ಫಿಲಂ ಹೀರೋಯಿನ್ ಹೆಸರು ಬೇರೆ ಇಟ್ಕೊಂಡಿದ್ರಿ, ನಾನು ಬೈಯಕ್ ಬೇರೆ ಮನ್ಸು ಬರ್ತಾ ಇಲ್ಲ. ಯಾರಿದು ಇಷ್ಟೊಂದು ಕಂಫರ್ಟಬಲ್ ಆಗಿ ಮಾತಾಡ್ತಿದ್ದೀರಾ? ಅಂದ್ರೆ ಯಾರ್ ಹೇಳ್ರಿ? ಸೋಹನ್ನ? ಅಯ್ಯಪ್ಪ ದೇವ್ರೆ, ಸೋಹನ್ ಏನಿವತ್ತು ಏನಾದ್ರು ಬೆಳಿಗ್ಗೆ ಪ್ರಾಮಿಸ್ ಮಾಡಿದ್ರ ಯಾರಿಗಾರು ಒಬ್ರಿಗೆ ಪ್ರಾಂಕ್ ಮಾಡ್ತೀನಿ ಅಂತ? ಮಾಡಿದ್ದೆ. ಏನ್ ಮತ್ತೆ ಸಮಾಚಾರ? ಎಲ್ಲಿ ಕೂರಿಸ್ತಿದ್ದೀರಾ ಗಣಪತಿ? ರೋಡ್ ಮೇಲೆ. ಅಲ್ಲ ಓಕೆ, ರೋಡಲ್ಲಿ. ಸರಿ, ಮತ್ತೆ ಆರಾಮ ಇಲ್ಲ? ಆರಾಮಿಲ್ಲ. ಏನಾಯ್ತು? ಅದ್ ಹೆಂಗ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ.
ಹೇಳಿ ಹೆಂಗ್ ಹೇಳೋದು ಅಂದ್ರೆ ಈ ಸೋಹನ್ ಯಾರು ಅಂತ. ಓ ನೀವ್ ಸೋಹನ್ ಅಲ್ವಾ? ಅಲ್ಲ ನೀವ್ ಯಾರು ಅಂತ ಯಾಕೆ ಹಿಂಗ್ ತಲೆ ತಿಂತಿದ್ದೀರಾ? ಕಾಲ್ ಮಾಡಿ ಪ್ಲೀಸ್. ಏನೇ ಯಾರು ನೀವ್ ಹೇಳಿ? ನೀವು ತಲೆ ತಿನ್ನೋದು ಅದ್ ತಿನ್ನೋದು ಇದ್ ತಿನ್ನೋದು ಅಂದ್ರೆ ನಾನ್ ಪಕ್ಕ ವೆಜಿಟೇರಿಯನ್ ಗೊತ್ತಾ? ಆಯ್ತು, ದೇವ್ರು ಒಳ್ಳೇದ್ ಮಾಡ್ಲಿ. ಮಾಡೇ ಮಾಡ್ತಾನೆ, ಒಳ್ಳೆಯವ್ರು ಒಳ್ಳೇದೇ ಮಾಡೋದು ಯಾವಾಗ್ಲೂ. ಸರಿ ಆಯ್ತು. ಹೇಳಿ ಬೇಗ. ನನ್ಗೀಗೊಂದು ಅನಿಸ್ತಾ ಇದೆ, ಅದನ್ನ ಹೇಳ್ಬಿಡ್ಲಾ? ಏನ್ ಅನಿಸ್ತಾ ಇದೆ ನಿಮ್ಗೆ? ಅಯ್ಯೋ ಪ್ಲೀಸ್ ಹೇಳಿ. ಏನೋ ಒಂದು ಹೇಳಕ್ಕಾಗಲ್ಲ. ಆಕ್ಚುಲಿ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗದೆ ಬೇಡ, ಲೈಫ್ ಲಾಂಗ್ ಹಿಂಗೆ ಇದ್ ಬಿಡೋಣ. ಓಕೆ, ಥ್ಯಾಂಕ್ ಯು. ಯಾರು ಹೇಳಿ ದಯವಿಟ್ಟು ಪ್ಲೀಸ್. ಸುಮ್ಮನೆ ಈ ತರ ಕಾಲ್ ಮಾಡಿ ಹುಡ ಬಿಟ್ಬಿಟ್ಟು. ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದ್ದು. ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಇದು ಪ್ರಾಂಕೇ ಇರುತ್ತೆ. ಇಲ್ಲ ಗಿನಿಲ್ ಯಾರು? ಸುನಿಲ್ ಗೊತ್ತಾ? ಅದೇ ನೀವೇ ಸರಿ, ಇನ್ಯಾರು ಇರ್ಬೋದು ಹಂಗಾದ್ರೆ? ನಿಮ್ಗೆ ಬಿಟ್ಬಿಡ್ತೀನಿ, ಹೇಳಿ ಅಪ್ಪ. ಅಲ್ಲ ಹೇಳಿ ಅಲ್ಲ ಯಾರಂತ. ಅಯ್ಯೋ ದೇವರೇ, ನೋಡಿ ಹೆಂಗೆ ಜನ ಅಂತ. ನಾವು RJ ಸುನಿಲ್ ಅಂತಂದ್ರು ನಮ್ಮಲ್ಲ. ನಮ್ಮ ಮನೆ ಬರ ಏನಾಗಿದೆ ಅಂತ ಗೊತ್ತಿಲ್ಲ. ಈ ಥರ ಮಾಡ್ತಾನೆ ಇರ್ತೀವಿ. ಸದ್ಯಕ್ಕೆ ತುಂಬ ದಿವಸಗಳಾದಮೇಲೆ ನಾನು ಈ ಥರ ಒಂದು ಕಾರಲ್ಲಿ ಪ್ರ್ಯಾಂಕ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೃಷ್ಣ, ನಮ್ಮ ಕ್ಯಾಮ್ರಾಮನ್ನು ಇಲ್ಲಿದೆ ನೋಡಿ. ಇವಾಗ ಇನ್ನೊಬ್ಬರು ಡ್ರೈವರ್ ಇಲ್ಲೊಬ್ಬರು ಪುನೀತ್ ಅಂದ್ಬಿಟ್ಟು ನಮ್ಮ ಗುರು RJ Sunil Prank Calls.